ಭಾರತದ ಪರಮಾಣು ಇಂಧನ ಪರ್ವ. ಜಾಗತಿಕ ಮಟ್ಟದ ಪರಮಾಣು ತಂತ್ರಜ್ಞಾನದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ. ಭಾರತದ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು ಸ್ಥಾಪನೆಯಾಗಿದೆ. ತಮಿಳುನಾಡಿನ ಕಲ್ಪಕ್ಕಂನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಫಾಸ್ಟ್ ಬೀಡರ್ ರಿಯಾಕ್ಟರ್ ಯಶಸ್ವಿಯಾಗಿ ಕ್ರಾಟಿಕಾಲಿಟಿ ಹಂತವನ್ನ ತಲುಪಿದೆ. ಇದು ಭಾರತದ ಮಹತ್ವಾಕಾಂಕ್ಷೆಯ 3 ಹಂತದ ಪರಮಾಣು ಕಾರ್ಯಕ್ರಮದ ಅಂತ್ಯದ ನಿರ್ಣಾಯಕ 2ನೇ ಹಂತವಾಗಿದೆ. ಅಲ್ಪ ಪ್ರಮಾಣದ ಇಂಧನ ಬಳಸಿ ಹೆಚ್ಚಿನ ವಿದ್ಯುತ್ ಉತ್ಪಾದಿಸುವ ಹಾಗೂ ಬಳಸಿದ ಇಂಧನಕ್ಕಿಂತ ಹೆಚ್ಚಿನ ಇಂಧನವನ್ನು ಮರುಸೃಷ್ಟಿಸುವ ಸಾಮರ್ಥ್ಯ ಈ ರಿಯಾಕ್ಟರ್ದಾಗಿದೆ. ಈ ಸಾಧನೆಯ ಮೂಲಕ ಭಾರತ ಪರಮಾಣು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದ ಮುಂಚೂಣಿ ರಾಷ್ಟ್ರಗಳ ಸಾಲಿಗೆ ಸೇರ್ಪಡೆಯಾಗಿದೆ. ಹೌದು, ಭಾರತದಲ್ಲಿ ಯುರೇನಿಯಂ ನಿಕ್ಷೇಪ ಕಡಿಮೆ ಇದ್ದು ಥೋರಿಯಂ ನಿಕ್ಷೇಪ ಹೇರಳವಾಗಿದೆ. ಥೋರಿಯಂ ಅನ್ನ ನೇರವಾಗಿ ಇಂಧನವಾಗಿ ಬಳಸಲು ಸಾಧ್ಯವಿಲ್ಲ. ಅದನ್ನ ಯುರೇನಿಯಂ 223 ಆಗಿ ಪರಿವರ್ತಿಸಲು ಈ ಫಾಸ್ಟ್ ಬೀಡರ್ ರಿಯಾಕ್ಟರ್ಗಳು ಅತ್ಯಗತ್ಯ. ಇದು ಭಾರತದ ಇಂಧನ ಸ್ವಾವಲಂಬನೆಗೆ ಮುನ್ನುಡಿ. ಸಾಮಾನ್ಯ ರಿಯಾಕ್ಟರ್ಗಳಿಗಿಂತ ಭಿನ್ನವಾಗಿ ಬೀಡರ್ ರಿಯಾಕ್ಟರ್ಗಳು ಬಳಸಲಾಗದ ಇಂಧನವನ್ನು ಉಪಯುಕ್ತ ಇಂಧನವಾಗಿ ಪರಿವರ್ತಿಸುವ ಮೂಲಕ ಹೆಚ್ಚಿನ ಶಕ್ತಿಯನ್ನ ಹೊರತೆಗೆಯುತ್ತವೆ. ಇವು ಹಳೆಯ ಇಂಧನವನ್ನು ಮರುಬಳಕೆ ಮಾಡುವುದರಿಂದ ದೀರ್ಘಕಾಲಿಕ ವಿಕಿರಣಶೀಲ ತ್ಯಾಜ್ಯದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುತ್ತೆ. ಇದು ಕ್ಲೋಸ್ ಫ್ಯೂವೆಲ್ ಸೈಕಲ್ ಮೂಲಕ ಪರಿಸರ ಸ್ನೇಹಿ ಪರಮಾಣು ಶಕ್ತಿಗೆ ಪೂರಕವಾಗಿದೆ. ಆಮದು ಮಾಡಿಕೊಳ್ಳುವ ಯುರೇನಿಯಂ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಇದು ಇಂಧನ ಭದ್ರತೆಯನ್ನು ಒದಗಿಸುತ್ತದೆ. ಅಲ್ಲದೆ ಇಂಗಾಲದ ಕಡಿಮೆ ಮಾಡುವ ಹೊರಸೂಸುವಿಕೆಯನ್ನ ಅಂದ್ರೆ ಕಾರ್ಬನ್ ಎಮಿಷನ್ಸ್ ಮೂಲಕ ಭಾರತದ ಹಸಿರು ಇಂಧನ ಗರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ಅಂದಹಾಗೆ ಸ್ವದೇಶಿ ವಿನ್ಯಾಸ ತಂತ್ರಜ್ಞಾನದ ಹೆಗ್ಗಳಿಕೆ ಈ ರಿಯಾಕ್ಟರ್ ಅನ್ನ ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿದೆ. ಕಳೆದ 2 ದಶಕಗಳಲ್ಲಿ ಎದುರಾದ ಕಠಿಣ ಇಂಜಿನಿಯರಿಂಗ್ ಸವಾಲುಗಳನ್ನು ಜಯಿಸಿರುವುದು ಭಾರತದ ತಾಂತ್ರಿಕ ಬೆಳವಣಿಗೆಯನ್ನು ಜಗತ್ತಿಗೆ ಸಾರಿದೆ. ಇದು ಜಾಗತಿಕ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಭಾರತದ ಸ್ಥಾನಮಾನವನ್ನ ಮತ್ತಷ್ಟು ಎತ್ತರಿಸಿದೆ. ವಿಜ್ಞಾನದ ಭಾಷೆಯಲ್ಲಿ ಕ್ರಿಟಿಕ್ಯಾಲಿಟಿ ಯಾವುದು ಗೊತ್ತಾ? ಪರಮಾಣು ರಿಯಾಕ್ಟರ್ ಕಾರ್ಯಾರಂಭ ಮಾಡುವ ಪ್ರಕ್ರಿಯೆಯನ್ನು ವಿಜ್ಞಾನದ ಭಾಷೆಯಲ್ಲಿ ಕ್ರಿಟಿಕಾಲಿಟಿ ಎನ್ನಲಾಗುತ್ತದೆ. ಈ ಹಂತವು ರಿಯಾಕ್ಟರ್ನ ಸುರಕ್ಷಿತ ಕಾರ್ಯಾಚರಣೆಯ ಗ್ಯಾರಂಟಿಯೂ ಹೌದು. ಇದೊಂದು ಅತ್ಯಂತ ಸೂಕ್ಷ್ಮ ಹಾಗೂ ತಾಂತ್ರಿಕ ಮೈಲಿಗಲ್ಲು. ರಿಯಾಕ್ಟರ್ನ ಒಳಗಿರುವ ಯುರೇನಿಯಂ ಪರಮಾಣುಗಳು ನ್ಯೂಟ್ರಾನ್ಗಳ ಹೊಡೆತಕ್ಕೆ ಸಿಲುಕಿ ಹೋಳಾಗುತ್ತವೆ. ಇದನ್ನು ಪರಮಾಣು ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ ಎಂದು ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಶಾಖದ ಜೊತೆಗೆ ಹೆಚ್ಚಿನ ನ್ಯೂಟ್ರಾನ್ಗಳು ಬಿಡುಗಡೆಯಾಗುತ್ತವೆ. ಈ ನ್ಯೂಟ್ರಾನ್ಗಳು ಮುಂದಿನ ಯುರೇನಿಯಂ ಪರಮಾಣುಗಳನ್ನು ಸೀಳುತ್ತಾ ಒಂದು ನಿರಂತರ ಸರಪಳಿ ಪ್ರಕ್ರಿಯೆ ಅಥವಾ ಚೈನ್ ರಿಯಾಕ್ಷನ್ ಸೃಷ್ಟಿಸುತ್ತವೆ. ಇದು ಒಂದು ಸ್ಥಿರ ಮಟ್ಟವನ್ನು ತಲುಪಿ ಬಾಹ್ಯ ಪ್ರಚೋದನೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ನಿರಂತರವಾಗಿ ಶಾಖವನ್ನು ಉತ್ಪಾದಿಸಲು ಆರಂಭಿಸಿದಾಗ ರಿಯಾಕ್ಟ್ ಕ್ರಿಟಿಕಲ್ ಆಗಿದೆ ಎಂದರ್ಥ. ಈ ಹಂತದಲ್ಲಿ ಉತ್ಪತ್ತಿಯಾಗುತ್ತಿರುವ ಶಾಖವನ್ನು ಬಳಸಿ ನೀರನ್ನು ಕಾಯಿಸಿ ಹಬೆಯಾಗಿ ಪರಿವರ್ತಿಸಲಾಗುತ್ತೆ. ಈ ಅಧಿಕ ಒತ್ತಡದ ಹಬೆಯು ಬೃಹತ್ ಟರ್ಬೈನ್ಗಳನ್ನು ತಿರುಗಿಸುವ ಮೂಲಕ ವಿದ್ಯುತ್ ಉತ್ಪಾದನೆಗೆ ಚಾಲನೆ ನೀಡುತ್ತದೆ. ಇದು ಕೇವಲ ತಾಂತ್ರಿಕ ಯಶಸ್ಸಲ್ಲ, ಅಣುಶಕ್ತಿ ವಲಯದಲ್ಲಿ ಭಾರತದ ಆತ್ಮನಿರ್ಭರತೆಗೆ ಮಾರ್ಗ ಎನ್ನಲಾಗುತ್ತಿದೆ. ಈ ರಿಯಾಕ್ಟರ್ಗಳು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಈ ರಿಯಾಕ್ಟರ್ನ ಕಾರ್ಯವೈಖರಿ ಸಾಂಪ್ರದಾಯಿಕ ಪರಮಾಣು ರಿಯಾಕ್ಟರ್ಗಳಿಗಿಂತ ಭಿನ್ನವಾಗಿದೆ. ಇದು ಯುರೇನಿಯಂ ಪ್ಲುಟೋನಿಯಂ ಮಿಶ್ರಿತ ಆಕ್ಸೈಡ್ ಮಾಕ್ಸ್ ಇಂಧನವನ್ನ ಬಳಸುತ್ತೆ. ಇದು ಯುರೇನಿಯಂ ಮತ್ತು ಪ್ಲುಟೋನಿಯಂ ಆಕ್ಸೈಡ್ಗಳನ್ನು ಒಳಗೊಂಡಿರುವ ಸೆರಾಮಿಕ್ ಪೆಲೆಟ್ಗಳಾಗಿರುತ್ತವೆ. ಸಾಮಾನ್ಯ ರಿಯಾಕ್ಟರ್ಗಳಲ್ಲಿ ನೀರನ್ನು ಬಳಸಿದರೆ ಇಲ್ಲಿ ತಂಪಾಗಿಸಲು ದ್ರವ ಸೋಡಿಯಂ ಅನ್ನ ಬಳಸಲಾಗುತ್ತೆ. ಸುಮಾರು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕರಗಿದ ಸ್ಥಿತಿಯಲ್ಲಿರುವ ಈ ಸೋಡಿಯಂ ನೀರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಶಾಖವನ್ನು ವರ್ಗಾಯಿಸುತ್ತದೆ. ಮುಖ್ಯವಾಗಿ ಇದು ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವುದಿಲ್ಲ. ಇದನ್ನು ಬೀಡರ್ ರಿಯಾಕ್ಟರ್ ಎಂದು ಕರೆಯುವುದಕ್ಕೆ ಕಾರಣ ಇದು ತಾನು ಬಳಸುವ ಇಂಧನಕ್ಕಿಂತ ಹೆಚ್ಚಿನ ಇಂಧನವನ್ನು ಉತ್ಪಾದಿಸುತ್ತೆ. ರಿಯಾಕ್ಟರ್ನ ಸುತ್ತಲಿರುವ ಯುರೇನಿಯಂ 238 ಅನ್ನ ವೇಗದ ನ್ಯೂಟ್ರಾನ್ಗಳ ಸಹಾಯದಿಂದ ಪ್ಲುಟೋನಿಯಂ 239 ಆಗಿ ಪರಿವರ್ತಿಸುವ ಮೂಲಕ ಹೊಸ ಇಂಧನವನ್ನು ಸೃಷ್ಟಿಸುತ್ತೆ. ಈ ಪ್ರಕ್ರಿಯೆಯನ್ನ ನ್ಯೂಕ್ಲಿಯರ್ ಟ್ರಾನ್ಸ್ಮ್ಯೂಟೇಷನ್ ಎಂದು ಕರೆಯಲಾಗುತ್ತೆ. ಈ ರಿಯಾಕ್ಟರ್ 500 ಮೆಗಾವ್ಯಾಟ್ ಎಲೆಕ್ಟ್ರಿಕ್ MWE ಸಾಮರ್ಥ್ಯವನ್ನು ಹೊಂದಿದ್ದು ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ನೀಡುವ ಶಕ್ತಿ ಇದಕ್ಕಿದೆ. ರಿಯಾಕ್ಟರ್ ಕ್ರಿಟಿಕ್ಯಾಲಿಟಿ ಹಂತವನ್ನು ತಲುಪಿದೆ ಅಂದ್ರೆ ಅದು ಸ್ವಯಂ ಸ್ಥಿರವಾದ ಪರಮಾಣು ಸರಣಿ ಕ್ರಿಯೆಯನ್ನ ಸಾಧಿಸಿದೆ ಎಂದರ್ಥ. ಅಂದ್ರೆ ಪ್ರತಿಯೊಂದು ವಿದಳನ ಫಿಷನ್ ಕ್ರಿಯೆಯು ಮುಂದಿನ ಪ್ರಕ್ರಿಯೆಯನ್ನ ಮುಂದುವರಿಸಲು ಅಗತ್ಯವಾದ ನ್ಯೂಟ್ರಾನ್ಗಳನ್ನು ಉತ್ಪಾದಿಸುತ್ತೆ. ವಿದ್ಯುತ್ ಉತ್ಪಾದನೆ ಆರಂಭಿಸುವ ಮೊದಲು ಇದು ಅತ್ಯಂತ ನಿರ್ಣಾಯಕ ಹಂತವಾಗಿದೆ. ಸಾಂಪ್ರದಾಯಿಕ ರಿಯಾಕ್ಟರ್ಗಳಿಗಿಂತ ಹೇಗೆ ಭಿನ್ನವಾಗಿದೆ ಗೊತ್ತಾ? ಸಾಂಪ್ರದಾಯಿಕ ರಿಯಾಕ್ಟರ್ಗಳು ಕೇವಲ ಇಂಧನವನ್ನು ಬಳಸಿಕೊಂಡು ಶಕ್ತಿಯನ್ನು ಉತ್ಪಾದಿಸುತ್ತವೆ. ಆದರೆ ಫಾಸ್ಟ್ ಬೀಡರ್ ರಿಯಾಕ್ಟರ್ಗಳು ಶಕ್ತಿಯನ್ನು ಉತ್ಪಾದಿಸುವುದರ ಜೊತೆಗೆ ಇಂಧನವನ್ನು ಸೃಷ್ಟಿಸುತ್ತವೆ. ಇವು ಯುರೇನಿಯಂ 238 ನಂತಹ
ವಿದಳನಕ್ಕೊಳಗಾದ ವಸ್ತುಗಳನ್ನು ಪ್ಲುಟೋನಿಯಂ 239ರಂತಹ ಉಪಯುಕ್ತ ಇಂಧನವಾಗಿ ಪರಿವರ್ತಿಸುತ್ತೆ. ಈ ಕಾರಣದಿಂದಾಗಿ ಇವು ಸಾಮಾನ್ಯ ರಿಯಾಕ್ಟರ್ಗಳಿಗಿಂತ ಹೆಚ್ಚು ದಕ್ಷ ಮತ್ತು ದೀರ್ಘಕಾಲದವರೆಗೆ ಸುಸ್ಥಿರವಾಗಿರುತ್ತವೆ. ಈ ಪ್ರೊಟೋಟೈಪ್ ಫಾಸ್ಟ್ ಬಿಡರ್ ರಿಯಾಕ್ಟರ್ ನಿರ್ಮಿಸಲು 2003ರಲ್ಲಿ ಅಡಿಪಾಯ ಹಾಕಲಾಯಿತು. ಕಲ್ಪಕ್ಕಂನಲ್ಲಿರುವ ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಇದನ್ನು ವಿನ್ಯಾಸಗೊಳಿಸಿದೆ. ಈ ಯೋಜನೆ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಗೊಂಡಿದ್ದು ಸುಮಾರು 200ಕ್ಕೂ ಹೆಚ್ಚು ಭಾರತೀಯ ಕೈಗಾರಿಕೆಗಳು ಮತ್ತು ಹಲವಾರು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳು ಇದರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 2 ದಶಕಗಳ ಸುದೀರ್ಘ ಪರಿಶ್ರಮದ ನಂತರ ಹಲವಾರು ತಾಂತ್ರಿಕ ಸವಾಲುಗಳನ್ನು ಮೀರಿ ಈ ಯೋಜನೆ ಈಗ ಸಿದ್ಧಗೊಂಡಿದೆ. ಒಟ್ಟಿನಲ್ಲಿ ಭಾರತ ಈ ಸಾಧನೆಯ ಮೂಲಕ ಜಗತ್ತಿನ ಅತ್ಯಂತ ಎಲೈಟ್ ರಾಷ್ಟ್ರಗಳ ಸಾಲಿಗೆ ಸೇರಲಿದೆ. ರಷ್ಯಾವನ್ನು ಹೊರತುಪಡಿಸಿದರೆ ವಾಣಿಜ್ಯಿಕವಾಗಿ ಕಾರ್ಯನಿರ್ವಹಿಸುವ ಫಾಸ್ಟ್ ಬೀಡರ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಹೊಂದಿರುವ 2ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಲಿದೆ. ಅಮೆರಿಕ, ಫ್ರಾನ್ಸ್ ಮತ್ತು ಜಪಾನ್ನಂತಹ ರಾಷ್ಟ್ರಗಳು ತಾಂತ್ರಿಕ ಮತ್ತು ಸುರಕ್ಷತಾ ಸವಾಲುಗಳಿಂದ ಈ ರೀತಿಯ ಯೋಜನೆಗಳಿಂದ ಹಿಂದೆ ಸರಿದಿರುವಾಗ ಭಾರತದ ಈ ಸಾಧನೆ ಜಾಗತಿಕವಾಗಿ ಗಮನಾರ್ಹವಾಗಿದೆ. ಭಾರತದ ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.